ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮೊಂದಿಗೆ ಇನ್ನೊಂದು ಒಳ್ಳೆ ಟಿಪ್ ತಂದಿದ್ದೀನಿ. ವ್ಯಾಪಾರಸ್ಥರಾಗಬಹುದು ಅಥವಾ ಏನಾರೇ ಒಂದು ದಿನನಿತ್ಯದ ಕೆಲಸದ ಮೇಲೆ ಹೊರಗಡೆ ಹೋಗುವವರು ಪ್ರತಿಯೊಬ್ಬರು ಬೇಕಿದ್ರು ಈ ಒಂದು ಟಿಪ್ ನ ಮಾಡಬಹುದು. ಏನು ಅಂದ್ರೆ, ನಮ್ಮ ಮನೆಯಲ್ಲಿ ಇರೋ ಒಂದು ಉತ್ತರ ಕಡೆಗಿರೋ ಗೋಡೆಗೆ ಈ ಒಂದು ಈಗ ಹೇಳ್ತಾ ಇರೋ ಒಂದು ಫೋಟೋವನ್ನ ಹಾಕ್ಬೇಕು. ಸೊ ಇದು ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಅವಾಯ್ಡ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಪ್ರತಿನಿತ್ಯ ನೀವು ದೀಪಾರಾಧನೆ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನೆಲ್ಲ ಹೇಳ್ಕೊಂಡು ಕೆಲಸದ ಮೇಲೆ ಹೊರಗಡೆ ಹೋಗ್ತಿರಲ್ವಾ, ಅಂತ ಟೈಮಲ್ಲಿ ಈ ಒಂದು ಫೋಟೋವನ್ನ ನೀವು ನೋಡ್ಬಿಟ್ಟು ಅದನ್ನ ದರ್ಶನ ಮಾಡಿಕೊಂಡು ನಿಮ್ಮ ಸಂಕಲ್ಪ ಹೇಳ್ಕೊಂಡು, ಇವತ್ತಿನ ನನ್ನ ಒಂದು ವ್ಯಾಪಾರ ಚೆನ್ನಾಗೇ ಆಗಬೇಕು, ನನ್ನ ಕೆಲಸ ಸಕ್ಸಸ್ ಆಗಬೇಕು, ಈ ಒಂದು ಒಳ್ಳೆ ಕೆಲಸದ ಮೇಲೆ ನಾನು ಹೋಗ್ತಿದ್ದೀನಿ, ಅದು ಯಾವುದೇ ವಿಷಯ ಆಗ್ಬೋದು, ನೀವು ಅದ್ರ ಹತ್ರ ಫ್ರೆಂಡ್ಲಿ ಹೇಳ್ಕೊಂಡು ಆ ವಿಶ್ ನನಗೆ ನೆರವೇರ್ಲಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ದಿನನಿತ್ಯದ ಕೆಲಸದ ಮೇಲೆ ನೀವು ಹೊರಗಡೆ ಹೋದ್ರೆ, ಇಲ್ಲ ಮೇಡಮ್ ನಾವು ಮನೆಯಲ್ಲೇ ಕೆಲಸ ಮಾಡೋದು ಅಂದ್ರೂ ಪರವಾಗಿಲ್ಲ, ಅದಕ್ಕೆ ಸಂಕಲ್ಪ ಹೇಳ್ಕೊಂಡು ನಿಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಿ. ಈಗ ಅದು ಏನು ಅನ್ನೋದನ್ನ ಹೇಳ್ತೀನಿ. ಪ್ರತಿನಿತ್ಯ ನೀವು ಅದಕ್ಕೆ ಧೂಪ ತೋರಿಸಿದ್ರು ಪರವಾಗಿಲ್ಲ, ಇಲ್ಲ ವಾರಕ್ಕೊಮ್ಮೆನೂ ನೀವು ಧೂಪ ಬೇಕಿದ್ರು ತೋರಿಸಬಹುದು. ಇದು ಇಂದ್ರಜಾಲಂ ಅಂತೀವಿ, ಇಂದ್ರಜಾಲ. ಇದು ಒಂದು ಪ್ಲಾಂಟ್. ಈ ಒಂದು ಪ್ಲಾಂಟ್ ಬಂದು ನಿಮಗೆ ಫೋಟೋ ಫ್ರೇಮ್ ಅಲ್ಲಿ ಅವೈಲಬಲ್ ಇದೆ. ಈಗ ನೀವು ಆನ್ಲೈನ್ ಅಲ್ಲಿ ಬೇಕಿದ್ರು ಸರ್ಚ್ ಮಾಡಿ ಹುಡುಕಿ ಒಂದು ಚೆನ್ನಾಗಿರೋದು ಒರಿಜಿನಲ್ದು ತರಿಸ್ಕೊಂಡು, ಡೂಪ್ಲಿಕೇಟ್ ಪ್ಲಾಸ್ಟಿಕ್ ವೈಸು ಇರುತ್ತೆ, ನೀವು ನೀಟಾಗಿ ಅದನ್ನ ಹುಡುಕಿ ಒಂದನ್ನ ತಗೊಂಡು ನಿಮ್ಮ ಮನೆಯಲ್ಲಿ ಉತ್ತರ ಭಾಗಕ್ಕೆ ಆ ಗೋಡೆಗೆ ಅದನ್ನ ಅರೇಂಜ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಮೇಡಮ್ ನಾನು ಟೇಬಲ್ ಮೇಲೆ ಇಡ್ತೀನಿ ಅಂದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ಉತ್ತರ ಕಡೆಗೆ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ, ಕೆಳಗಡೆ ಅಂತೂ ಇಡ್ಲಕ್ಕೆ ಹೋಗ್ಬಾರ್ದು. ಪ್ರತಿನಿತ್ಯ ನೀವು ಅದಕ್ಕೆ ಧೂಪ ತೋರಿಸ್ಬಿಟ್ಟು ನಿಮ್ಮ ಒಂದು ಸಂಕಲ್ಪ ಹೇಳ್ಕೊಂಡು, ನಾನು ಇಂಥ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ನನಗೆ ಈ ಕೆಲಸದಲ್ಲಿ ಸಕ್ಸಸ್ ಕಾಣಬೇಕು ಅಂತ ಅದ್ರ ಹತ್ರ ಮಾತಾಡ್ಕೊಂಡು ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು, ಮುಟ್ಲೇಬೇಕಂತೇನಿಲ್ಲ, ನೀವು ದೂರದಿಂದಾನೇ ನಮಸ್ಕಾರ ಮಾಡ್ಕೊಂಡು ಹೋಗಿ. ನಿಮ್ಮ ದಿನನಿತ್ಯದ ಕೆಲಸ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಈಡೇರ್ಲಿಕ್ಕೆ ಅವಕಾಶನೂ ಇದೆ. ಯಾಕಂದ್ರೆ ನಾವು ಒಂದು ವಿಷಯ ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ತೀವಿ ಪ್ರತಿನಿತ್ಯ. ಈ ರೀತಿ ಫೋಟೋ ಮುಖಾಂತರ ಹೇಳಿದ್ರು ಅದು ಕನೆಕ್ಟ್ ಆಗೋದು ಯೂನಿವರ್ಸ್ಗೆ. ಓಕೆ, ನೀವು ಆ ಒಂದು ವಿಷ್ನ ತಿಳಿಸ್ಬಿಟ್ಟು ನೀವು ವಾರಕ್ಕೊಮ್ಮೆ ಅದಕ್ಕೆ ಎನರ್ಜಿ ತುಂಬಿಸ್ಬೇಕು. ಎನರ್ಜಿ ತುಂಬಿಸೋದು ಅಂದ್ರೆ, ನಮ್ಮ ಮನೆಯಲ್ಲಿ ದಿನನಿತ್ಯ ಮಾಡೋ ಕೆಲಸಗಳಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಆ ಒಂದು ಇಂದ್ರಜಾಲ ಅನ್ನೋದು ಎಲ್ಲ ಎನರ್ಜಿನ ಗ್ಯಾದರ್ ಮಾಡುತ್ತೆ, ರಿಲೀಸು ಮಾಡುತ್ತೆ. ಅಂಥದ್ರಲ್ಲಿ ಅದಕ್ಕೂ ಹಿಡಿದಿರೋ ಒಂದು ನೆಗೆಟಿವ್ ಎನರ್ಜಿ ಗ್ಯಾದರ್ ಆಗಿರುತ್ತಲ್ಲ ನಮ್ಮ ಮನೆಯಲ್ಲಿ, ಆವಾಗ ಧೂಪವನ್ನು ತೋರಿಸೋದ್ರಿಂದ ಅದು ಮತ್ತೆ ಎನರ್ಜಿ ಪಡೆಯುತ್ತೆ, ಮತ್ತಷ್ಟು ನಮಗೆ ಬ್ಲೆಸ್ಸಿಂಗ್ಸ್ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಅದನ್ನು ಪ್ರತಿನಿತ್ಯ ನೋಡಲೇಬೇಕು, ಪ್ರತಿನಿತ್ಯ ನೋಡಿಕೊಂಡು ನಿಮ್ಮ ಕೆಲಸದ ಮೇಲೆ ಹೋಗಬೇಕು. ಆ ರೀತಿ ಮಾಡೋದ್ರಿಂದ ನಿಮಗೆ ನೀವು ಮಾಡೋ ಒಂದು ಕೆಲಸದಲ್ಲಿ ಸಕ್ಸಸ್ ಖಂಡಿತ ಕಾಣ್ತೀರಾ. ಇದು ಒಂದು ಸಣ್ಣ ಟಿಪ್ಪು, ಟ್ರೈ ಮಾಡಿ ನೋಡಿ. ಓಕೆ, ದನಕ್ಕೆ ಸಂಬಂಧಪಟ್ಟ ರಿಲೇಷನ್ ಆಗಿ ಏನಾರೇ ಒಂದು ಪ್ರಾಬ್ಲಮ್ಸ್ ಇದೆ ಅಂದರೆ, ಹಣಕಾಸಿನ ಅಟ್ರಾಕ್ಟ್ ಮಾಡೋದಕ್ಕೆ ಸಿಂಪಲ್ ಟ್ರಿಕ್. ಇದಕ್ಕೆ ಮೊದಲೇ ನಾನು ಶೇರ್ ಮಾಡಿದ್ದೀನಿ ಒಂದು ಟಿಪ್ನ. ಆರು ಅನ್ನೋದನ್ನ ಗ್ರೀನ್ ಪೆನ್ನಲ್ಲಿ ಈ ಶುಕ್ರ ಪರ್ವತದ ಹತ್ರ ಬರ್ಕೋಬಹುದು. ರೆಡ್ ಪೆನ್ನಲ್ಲಿ ಬೇಕಿದ್ರು ಬರ್ಕೋಬಹುದು, ಗ್ರೀನ್ ಪೆನ್ನಲ್ಲಿ ಬೇಕಿದ್ರು ಬರ್ಕೋಬಹುದು. ಅದನ್ನ ಡೈಲಿ ಚಾಂಟ್ ಮಾಡ್ತಾರೆ. ನೀವೇನೇ ಒಂದು ಕೆಲಸ ಮಾಡೋದ್ರಲ್ಲಿ 6 ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ವಿಷ್ನ ಹೇಳ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರೇ ಆಗಿರ್ಬೋದು, 6 ಅನ್ನೋದು ಡೆಸ್ಟಿನಿ ನಂಬರ್ ಅಥವಾ ನಿಮ್ಮ ರಿಲೇಟಿವ್ ಅವ್ರ ಬರ್ತ್ ನಂಬರ್ ಆಗಿರ್ಬೋದು, ಅಂಥದ್ದನ್ನು ಹೊಂದಿದ್ರೆ ನೀವು ತುಂಬ ಲಕ್ಕಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮನಿ ಅನ್ನೋದು ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ಅವರಿಗೆ. ಸೊ ಈ ಒಂದು 6 ಅನ್ನೋದನ್ನು ನೀವು ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ, ಶುಕ್ರನಿಗೆ ತುಂಬ ಇಂಪಾರ್ಟೆಂಟ್ ಕೊಡೋ ಒಂದು ನಂಬರ್ ಇದು 6 ಅನ್ನೋದು. ಸೊ ನಮಗೆ ಶುಕ್ರ ಅನುಗ್ರಹ ಚೆನ್ನಾಗಿರುತ್ತೆ. ನಾವೇನೇ ಮಾಡಿದ್ರು ಅದು ಹಣಕ್ಕೋಸ್ಕರ, ಹಣ ನಮ್ಮ ಹತ್ರ ನಿಲ್ಬೇಕು ಅನ್ನೋ ಒಂದು ಇಚ್ಛೆಗೋಸ್ಕರ ಅಲ್ವಾ. ಸೊ ಹಾಗಾಗಿ ಈ ಸಣ್ಣ ಟಿಪ್ಸ್ನು ಮಿಸ್ ಮಾಡದೆ ಫಾಲೋ ಮಾಡಿ. 6 ಅಂತ ಬರ್ಕೊಳ್ಳಿ. ಗ್ರೀನ್ ಪೆನ್ನಲ್ಲಿ ಬೇಕಿದ್ರು ಬರ್ಕೋಬಹುದು, ರೆಡ್ ಪೆನ್ನಲ್ಲಿ ಬರ್ಕೋಬಹುದು, ವಿಜುವಲೈಸೇಷನ್ ಮಾಡ್ಕೋಬಹುದು, ಹೇಳ್ಕೋಬಹುದು. ನೀವು 6 ಅಂತ ಹೇಳ್ಕೊಂಡು ಯಾವ್ದಾರ ಒಂದು ಕೆಲಸಕ್ಕೆ ಹೋಗಿ ಸಕ್ಸಸ್ ಆಗುತ್ತೆ. ಸಿಂಬಲ್ನ ಬೇಕಿದ್ರು ಡಿಸ್ಪ್ಲೇ ಮಾಡ್ಕೊಳ್ಳಿ. ನಿಮ್ಮ ಆಫೀಸಲ್ಲಿ ಬೇಕಿದ್ರು, ನೀವು ಮಾಡೋ ಒಂದು ಕೆಲಸದಲ್ಲಿ ಬೇಕಿದ್ರು. ನೀವು ನೋಡ್ತಾ ಇರ್ಬೋದು ನನ್ನ ವಿಡಿಯೋನಲ್ಲಿನೂ ಇತ್ತೀಚೆಗೆ ನಾನು 6 ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಗಮನಿಸ್ಬೋದು. ಸೊ ನನಗೂ ಡೆವಲಪ್ ಆಗಬೇಕಲ್ವ ನನ್ನ ಕೆಲಸನೂ. ಸೊ ಹಾಗಾಗಿ ಇದು ಒಂದು ಮಾಡೋದ್ರಿಂದ ಚೇಂಜಸ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಚೇಂಜಸ್ ಡೇ ಬೈ ಡೇ ಮಾಡಿದ್ರೇನೆ ನಮ್ಮ ಒಂದು ಇನ್ಕಮ್ ಅಲ್ಲಿನೂ ಚೇಂಜಸ್ ಕಾಣುತ್ತೀರಾ. ಇಲ್ಲ ಒಂದೇ ಸಮ ನಾವು ಚೇಂಜ್ ಕಾಣಬೇಕು ಅಂದ್ರೆ ಅದು ಅಸಾಧ್ಯ. ಡೇ ಬೈ ಡೇ ಟಿಪ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮನ್ನ ನೀವು ಪರಿಪೂರ್ಣವಾಗಿ ಬದಲಾಯಿಸ್ಕೊಬೇಕು, ಪಾಸಿಟಿವ್ ಎನರ್ಜಿನ ಗ್ಯಾದರ್ ಮಾಡ್ಕೊಬೇಕು. ಆವಾಗೇ ನಿಮಗೆ ರಿಸಲ್ಟ್ ಸಹ ಚೆನ್ನಾಗಿ ಸಿಗುತ್ತೆ. ಈ ಒಂದು ಟಿಪ್ನ ಫಾಲೋ ಮಾಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಈ 6 ಡೆಸ್ಟಿನಿ ನಂಬರ್ ಆಗ್ಬೋದು, ಬರ್ತ್ ನಂಬರ್ ಆಗಿರ್ಬೋದು ಅಂಥವ್ರಿದ್ರೆ ನೀವು ಲಕ್ಕಿ ಅಂತಲೇ ಹೇಳ್ಬಹುದು. ಹಣ ಅನ್ನೋದು ನಿಮ್ಮ ಹತ್ರ ಚೆನ್ನಾಗಿ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.